ಶ್ರೀ ರಕ್ತೇಶ್ವರಿ ಮತ್ತು ಮಳಲಿಗಿಡ್ಡಮ್ಮ ದೇವಸ್ಥಾನದ 8ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಏಪ್ರಿಲ್ 2ರಿಂದ 4ರವರೆಗೆ ಶಿವಮೊಗ್ಗದ ವಿನೋಬ್ನಗರದ 60 ಅಡಿ ರಸ್ತೆಯಲ್ಲಿರುವ ದೇಗುಲ ಆವರಣದಲ್ಲಿ ನಡೆಯಲಿದೆ. ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ ಅವರು ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ಕೊಟ್ಟರು. ವಾಚನ, ಕಳಸ ಪ್ರತಿಷ್ಠಾಪನೆ, ಸುದರ್ಶನ ಹೋಮ, ವಾಸ್ತು ಹೋಮ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರುವುದಾಗಿ ತಿಳಿಸಿದರು. ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ 2ನೇ ತಾರೀಕು ಸಾಯಂಕಾಲ ಗಣಪತಿ ಪೂಜೆ, ಪುಣ್ಯವಾಚನ, ಕಳಶ ಪ್ರತಿಷ್ಠಾಪನೆ, ವಾಸ್ತು ಹೋಮ, ರಾಕ್ಷೋಗ್ನ ಹೋಮ ನಂತರ ಪೂರ್ಣಾವತಿಗೊಂಡು ಅವತ್ತು ಭಜನೆ ಕಾರ್ಯಕ್ರಮ 7:30ಕ್ಕೆ ಭಜನೆ ಕಾರ್ಯಕ್ರಮ ಇದೆ. ಶ್ರೀ ರಾಮಪ್ರಿಯ ಭಜನಾ ಮಂಡಳಿ ಶಿವಮೊಗ್ಗ ರವರಿಂದ ಭಜನೆ ಕಾರ್ಯಕ್ರಮ. ಆನಂತರ ಅವತ್ತು ಮಹಾಮಂಗಳಾರತಿ ಪ್ರಸಾದ ಮುಕ್ತಾಯಗೊಳ್ಳುತ್ತೆ. 2ನೇ ದಿನ ಶ್ರೀಮದ್ ಜಗದ್ಗುರು ಕೂಡಲಿ ಶೃಂಗೇರಿ ಶಂಕರಾಚಾರ್ಯ ಮಹಾಸಂಸ್ಥಾನಂ ದಕ್ಷಿಣಾಮ್ನಯ ಶಾರದಾ ಪೀಠದ ಶ್ರೀ 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 ಡಾಕ್ಟರ್ ವಿದ್ಯಾಭಿನವ ವಿದ್ಯಾರಣ್ಯ ಭಾರತಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ 3ನೇ ತಾರೀಕು 3-4-25 ಗುರುವಾರ ಬೆಳಗ್ಗೆ 8 ಗಂಟೆಯಿಂದ ಪ್ರಾರಂಭವಾಗುತ್ತೆ. ಅಮ್ಮನವರಿಗೆ, ನಾಗದೇವರಿಗೆ ಅಭಿಷೇಕ ಪೂಜಾ ಕಾರ್ಯಕ್ರಮ ಇರುತ್ತೆ. ಬೆಳಗ್ಗೆ 9 ಗಂಟೆಯಿಂದ ಸುಬ್ರಹ್ಮಣ್ಯ ಹೋಮ, 11:30 ಗಂಟೆಗೆ ಪೂರ್ಣಾವತಿ, ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪೂರ್ಣಾವತಿ ನಡೆಯುತ್ತೆ. 12 ಗಂಟೆಯಿಂದ 1 ಗಂಟೆವರೆಗೂ ಗುರುಗಳ ಆಶೀರ್ವಚನ ಕಾರ್ಯಕ್ರಮ ನಡೆಯುತ್ತೆ. 1 ಗಂಟೆಗೆ ಮಹಾಮಂಗಳಾರತಿ ಮತ್ತು ಮಹಾಪ್ರಸಾದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು 3ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. ಮತ್ತು 3ನೇ ತಾರೀಕು ರಾತ್ರಿ 9 ಗಂಟೆಗೆ 7 ಗಂಟೆಗೆ ಸರಿಯಾಗಿ ಶಾಂಭವಿ ನೃತ್ಯ ಕಲಾವೃಂದ ಮಲಗುಪ್ಪ ಶಿವಮೊಗ್ಗದಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೀವಿ. ರಾತ್ರಿ 8:30ಕ್ಕೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇದೆ. 4ನೇ ತಾರೀಕು ಮಾನಿಪ್ರ ಡಾಕ್ಟರ್ ಬಸವ ಮರಳ ಸಿದ್ದೇಶ್ವರ ಸ್ವಾಮಿಗಳು ಬಸವ ಕೇಂದ್ರ ಶಿವಮೊಗ್ಗ ಇವರ ದಿವ್ಯ ಸಾನ್ನಿಧ್ಯದಲ್ಲಿ 4ನೇ ತಾರೀಕು ಶುಕ್ರವಾರ ಅಮ್ಮನವರಿಗೆ ರಕ್ತೇಶ್ವರಿ ಮಹಾಹೋಮ ಅಂತ ಒಂದು ಹಮ್ಮಿಕೊಂಡಿದ್ದೀವಿ. 12 ಗಂಟೆಗೆ ಪೂರ್ಣಾವತಿ ಆಗುತ್ತೆ. ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆವರೆಗೆ ಗುರುಗಳ ಸಾನ್ನಿಧ್ಯದಲ್ಲಿ ಆಶೀರ್ವಚನ ಕಾರ್ಯಕ್ರಮ. 1:30 ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ. ಅವತ್ತು ರಾತ್ರಿ 7 ಗಂಟೆಯಿಂದ ಯಕ್ಷ ಸಂವರ್ಧನ ಶಿವಮೊಗ್ಗ ಕಲಾವಿದ ಕದಂಬ ಕೌಶಿಕ ಯಕ್ಷಗಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಈ 3 ದಿನದ ಕಾರ್ಯಕ್ರಮಕ್ಕೆ ತಮ್ಮ ಪತ್ರಿಕೆಯಲ್ಲಿ ಎಲ್ಲ ಜನಗಳಿಗೆ ಮುಟ್ಟೋ ಥರ ಬರೆದು ಈ ನಮ್ಮ ದೇವಸ್ಥಾನದ ಅಭಿವೃದ್ಧಿಗೆ, ಏಳಿಗೆಗೆ ಶ್ರಮಿಸಬೇಕಾಗಿ ತಮ್ಮ ಪತ್ರಿಕಾ ವೃಂದವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ದೇವಸ್ಥಾನದ ಅಧ್ಯಕ್ಷರಾದ ಭೀಮಣ್ಣವರಿದ್ದಾರೆ. ಉಪಾಧ್ಯಕ್ಷ ಗೋಷ್ಠಿಯಲ್ಲಿ ನಮ್ಮ ದೇವಸ್ಥಾನದ ಅಧ್ಯಕ್ಷರಾದ ಭೀಮಣ್ಣ